ಅದಕ್ಕೆ ಮತ್ತೆ ಎಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋದು ಇವತ್ತೆಲ್ಲ ನಾನು ನಮ್ಮ ಲೋಕ ಮತ್ತೆ ಎಲ್ಲರೂ ಸಪೋರ್ಟಿಗೆ ಬರೋರ. ಅದಕ್ಕೆ ನಮ್ಮ ಅತ್ತೆಗೆ ಹೇಳ್ತೀನಿ, ಅತ್ತೆ ನಿಮ್ಮ ಅತ್ತೆಯವ್ರ ಹತ್ರ ನಿಮ್ಮ ಅಣ್ಣವ್ರ ಹತ್ರ ಎಲ್ಲರ ಹತ್ರ ಚೆನ್ನಾಗಿರ್ರಿ ಅತ್ತೆ ಅಂತ ಹೇಳಿ ನಮ್ಮ ಅತ್ತೆಗೆ ಹೇಳ್ತೀನಿ. ಅದಕ್ಕೆ ಎಲ್ಲರ ಹತ್ರ ಮಾತಾಡ್ಸ್ಕೊಂಡು ಚೆನ್ನಾಗಿರಬೇಕು. ನಾನು ಯಾರನ್ನು ಮಾತಾಡ್ಸಿದ್ರೆ ಏನು ಅಂತ ಹೇಳಿ ನಾನು ಯಾರನ್ನೂ ಮಾತಾಡಿಸ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ಎಲ್ಲರ ಬೆಲೆ ನನಗೆ ಇವಾಗ ಗೊತ್ತಾಗ್ತೈತೆ. ಎಲ್ಲರನ್ನೂ ಮಾತಾಡಿಸ್ಕೊಂಡು ಚೆನ್ನಾಗಿರಬೇಕಾಗಿತ್ತು ಅಂತ. ನಾನು ಇಷ್ಟು ದಿವಸ ಆಗೈತೆ ಒಬ್ರು ಮನೆ ಹತ್ರ ಹೋಗಿಲ್ಲ, ನಮ್ಮವರು ತಮ್ಮವರು ಅಂತ ಹೋಗಿಲ್ಲ. ಅದಕ್ಕೆ ಮತ್ತೆ ಇವತ್ತು ನಮ್ಮವರು ತಮ್ಮವರು ಅಂತ ನನಗೆ ಯಾರು ಇವತ್ತು ಸಹಾಯ ಮಾಡೋದಕ್ಕೆ ಬರಲಿಲ್ಲ. ಇವತ್ತು ನನ್ನ ಗಂಡ ಹಿಂಗೆ ನನ್ನ ಬಿಟ್ಟು ಹೋದ್ರೂ ಯಾಕೆ ಬಿಟ್ಟು ಹೋಗ್ತೀಯ ಹಂಗೆ ಹಿಂಗೆ ಅಂತ ಹೇಳಿ ಇವತ್ತು ಕೇಳೋದಕ್ಕೆ ಯಾರೂ ಬರಲಿಲ್ಲ. ಇವತ್ತು ಯಾರೇ ಆಗಲಿ ಅವರೆಲ್ಲ ಅವರೆಲ್ಲ ನನ್ನ ಜೊತೆ ಚೆನ್ನಾಗಿದ್ದಿದ್ರೆ ಇವತ್ತು ವರ್ಷ ಮಾವ ಅವರೆಲ್ಲ ವರ್ಷ ಅಣ್ಣ ಅವರೆಲ್ಲ ಚೆನ್ನಾಗಿದ್ದಿದ್ರೆ ಇವತ್ತು ಬರೋರು. ಎಲ್ಲರೂ ಬರೋರಪ್ಪ. ವರ್ಷ ಅಣ್ಣ ಚೈತ್ರ ಎಲ್ಲ ಬರೋರು. ಶಾಂತ ಆಂಟಿನೇ ಸಾಕು. ಅವ ಆಂಟಿನೇ ಎಷ್ಟು ಚೆನ್ನಾಗಿ ಬುದ್ಧಿವಾದ ಹೇಳುತ್ತೆ ಯಾರಿಗೇ ಆಗಲಿ. ನಾನು ಅವ್ರ ಹತ್ರ ಎಲ್ಲ ನಾನು ಯಾವತ್ತೂ ಹೋಗಿಲ್ಲ ನೋಡಿ. ಅದಕ್ಕೆ ಮತ್ತೆ ಜಂಬ ಮಾಡ್ಕೊಂಡಿದ್ದಕ್ಕೆ ಇವತ್ತು ನನಗೆ ಸರಿಯಾಗಾಯಿತು. ನಾನು ಇವತ್ತು ಹೆಂಗೋ ಅವನು ಹೋಗಿ ಅವಳ ಜೊತೆಗೆ ಚೆನ್ನಾಗಿರ್ಲೇಳು. ನಾನು ಮಾತ್ರ ಇಲ್ಲೇ ನಿಮ್ಮದೇ ಮಾಡ್ಕೊಂಡು ಉಣ್ಕೊಂಡು ನಾನು ನನ್ನ ಮಗ ನಮ್ಮ ಅತ್ತೆ ನಾವೆಲ್ಲ ಚೆನ್ನಾಗಿರ್ತೀವಿ. ಲೋಕ ಮತ್ತೇನೋ ಇವತ್ತೆಲ್ಲ ಇದ್ದಿದ್ರೆ ಲೋಕ ಮತ್ತೇನು 4 ಬಿಟ್ಟು ಬುದ್ಧಿವಾದ ಹೇಳೋದು. ಎಲ್ಲರನ್ನೂ ದೂರ ಮಾಡ್ಕೊಬಿಟ್ಟೆ ನಾನು. ಏನಪ್ಪ ಮಾಡೋದು ಇವಾಗ ಗೊತ್ತಾಗ್ತೈತೆ ಎಲ್ಲರ ಬೆಲೆ. ಅದಕ್ಕೆ ಮತ್ತೆ ಯಾರೇ ಆಗ್ಲಿಗೆ ಇಂಥ ಕಷ್ಟ ಸುಖದಾಗಿರಬೇಕು ಅನ್ನೋದು. ಚೆನ್ನಾಗಿದ್ದಾಗ ಯಾರೂ ಬೇಕಾಗಲ್ಲ. ಕಷ್ಟ ಸುಖದಾಗೆ 4 ಒಳ್ಳೆ ಮಾತು ಬುದ್ಧಿವಾದ ಹೇಳೋ ಅಂಥವ್ರು ಇರಬೇಕು. ಮನೇಲಿ ಹಿರಿಯರನ್ನೋರು ಇದ್ರೇನೆ ಮತ್ತೆ. ಸೊಮ್ಯ ಅಳಬೇಡ ಸುಮ್ಕಿರು. ಹೋಗಿ ಅವನು ಬಂದೆ ಬತ್ತಾನೆ. ಬರ್ತಾರತ್ತೆ ಯಾವಾಗ ಬರ್ತಾರ ಏನೋ ನೋಡಿ. ಇವಾಗ ಎಂಥ ಕೆಲಸ ಮಾಡ್ಕೊಂಡು ನಮ್ಮ ಮರ್ಯಾದೆ ಎಲ್ಲ ತೆಗ್ದಂಗೆ ಆಯಿತು. ನಮ್ಮ ಮರ್ಯಾದೆ ಎಲ್ಲ ಹೋಗ್ದಂಗೆ ಆಯಿತು. ಅತ್ತೆ ನೀನು ನಿಮ್ಮ ಅಣ್ಣರ ಹತ್ರ ನಿಮ್ಮ ಅತ್ತೆಯವ್ರ ಹತ್ರ ಎಲ್ಲ ಚೆನ್ನಾಗಿರು. ಹೋಗೋದು ಹೋಗ್ಲಿವಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಎಷ್ಟು ಹೋಗುತ್ತೆ ಅಷ್ಟು ಹೋಗ್ಲೇಳು. ಏನು ಮಾಡೋಕ್ಕಾಗುತ್ತೆ? ನಾವು ಚೆನ್ನಾಗಿರ್ಬೇಕು. ಅವ್ರಿಗೆ ತೊಂದರೆ ಮಾಡಬಾರ್ದು. ನಾವು ತೊಂದರೆ ಮಾಡಿ ನೋಡಿ ಇವತ್ತು ಯಾರು ಹೇಳೋದಕ್ಕೆ ಬರಲಿಲ್ಲ. ನಮಗೆ ಕಷ್ಟ ಅಂದಾಗ ಯಾರು ನಮಗೆ ಸಹಾಯ ಮಾಡೋದಕ್ಕೆ ಬರಲಿಲ್ಲ. ಲೋಕ ಮತ್ತೇನು ಹೇಳಿಲ್ಲ, ಮೀನಾನು ಹೇಳಿಲ್ಲ, ವರ್ಷ ಅಣ್ಣನೂ ಹೇಳಿಲ್ಲ. ಅದೆಷ್ಟು ಬೇಜಾರಾಗ್ತೈತೆ ಗೊತ್ತಾ? ಅದಕ್ಕೆ ಮತ್ತೆ ಯಾರನ್ನೂ ದೂರ ಮಾಡ್ಕೋಬಾರ್ದು ಅಂತ ಎಲ್ಲರ ಹತ್ರ ಚೆನ್ನಾಗಿರಬೇಕು. ನಾನಂತ ಅವ್ರನ್ನ ಯಾವತ್ತೂ ಮಾತಾಡ್ಸಿಲ್ಲ. ಅವ್ರ ಮನೆ ಬಾಗಿಲಿಗೆ ಯಾವತ್ತೂ ಹೋಗೇ ಇಲ್ಲ. ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಿದ್ರೆ ಎಲ್ಲರೂ ಬರೋರು. ಇವತ್ತು ನನ್ನ ಸಪೋರ್ಟಿಗೆ ಅನ್ನಿಸ್ತೈತೆ. ಇವತ್ತು ಗೊತ್ತಾಗೈತೆ ನಮ್ಮ ನಿನಗೆ ಎಲ್ಲರ ಬೆಲೆ. ಅದಕ್ಕೆ ಮತ್ತೆ ಮಾತಾಡ್ಸ್ಕೊಂಡು ಸೆನಕ್ಕಿರಮ್ಮ ನಮ್ಮರು ತಮ್ಮರು ಅಂತ ಬಾಸಮ್ಮ ಅಂತ ನಾನು ಹೇಳ್ತಿದ್ದು ನಿನಗೆ. ಏನು ಮಾಡೋದು ಮಾವ, ನಾನು ಹೋಗಿ ಅಭ್ಯಾಸ ಇರಲಿಲ್ವಲ್ಲ, ಹೋಗ್ತಾ ಇರಲಿಲ್ಲ. ಅಂದರೆ ನಾನು ಚೆನ್ನಾಗಿದ್ದಾಗ ಯಾರ್ದೇನು ಯಾರ ಮನೆ ಬಾಗಿಲಿಗೆ ಯಾಕೆ ಹೋಗಬೇಕು ಅಂತ ಹೇಳಿ ನನಗೂ ಸ್ವಲ್ಪ ಅಹಂ ಇತ್ತು. ಏನು ಮಾಡಲಿ, ನನಗೆ ಹಿಂಗೆ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಇರಬೇಕು ನಮ್ಮರು ತಮ್ಮರು ಅನ್ನೋದಿದ್ದರೆ ಇವತ್ತೆಲ್ಲರೂ ಉಗುಳವ್ರ. ಸುಂದ್ರನ್ನ ಲೋಫರ್ ನನ್ನ ಮಗನೇ ಯಾಕೋ ಬಿಟ್ಟು ಹೋಗ್ತಾ ಇದೆಯಾ ಅಂತೇಳಿ ಚೆನ್ನಾಗಿ ಉಗುಳವ್ರ. ಉಗ್ಳಾರಮ್ಮ ಉಗ್ಳಾರು. ನೀನು ನಿಮ್ಮ ಅತ್ತೆ ಮಾತು ಕೇಳ್ಕೊಂಡು ನಿಮ್ಮ ಅತ್ತೆ ನಂಗೆ ಆಡಿರಿ. ನಮ್ಮರು ತಮ್ಮರು ಅಂತ ಇರಬೇಕು ಸಂಬಂಧಿಕರು ಅಂದಮೇಲೆ. ಶಾಂತಮ್ಮರು ಅವರೆಲ್ಲ ಚೈತ್ರಮ್ಮರು ಲಸ್ಮಕ್ಕವ್ರು ಅವರೆಲ್ಲ ಒಳ್ಳೆ ಮನುಷ್ಯರು. ಒಳ್ಳೇದು ಮಾಡ್ತಾರೆ. ಯಾರಿಗಾನ ಕೆಟ್ಟದ್ದಾಗೈತೆ ಅಂದರೆ ಬುದ್ಧಿವಾದ ಹೇಳ್ತಾರೆ. ಯಾರನ್ನ ಕೆಟ್ಟವ್ರೆ ಅಂದರೆ ಹಿಂಗಲ್ಲಪ್ಪ ಹಿಂಗೆ ತಿತ್ಕೊಂಡು ಹೋಗ್ರಿ ಚೆನ್ನಾಗಿರ್ರಿ ಅಂತ ಹೇಳಿ ಒಳ್ಳೆ ಮಾತುಗಳು ಹೇಳ್ತಾರೆ. ಅಂತಾರೆ ಇರಬೇಕಮ್ಮ. ಅಂತಾರೆ ಮನೆ ಬಾಗಿಲಿಗೆ ಎಷ್ಟು ಸತಿ ನಾನು ಹೋಗಮ್ಮ ಏನು ಕಣ ಹಿಂಗೆ ಶಾಂತಮ್ಮರು ಗೃಹ ಪ್ರವೇಶಕ್ಕೆ ಕರೋದ್ರು ಹೋಗಮ್ಮ ಅಂದರೆ ಒಂದು ದಿವಸಕ್ಕನ ಅವ್ರ ಮನೆ ಬಾಗಿಲಿಗೆ ಹೋಗ್ಲಿಲ್ಲ ಕಣಮ್ಮ. ನೀನು ಬೇಕಾದಾಗ ಹೋದ್ರೆ ಅವ್ರು ಸಿಟ್ಟು ಬರೋಕ್ಕಿಲ್ಲೇನಮ್ಮ. ಇವಾಗ ನಿಮ್ಮ ಲೋಕ ಮಾತೇನೆ ತಗೊಳಮ್ಮ. 4 ಸರಿಯೇ ಬಿಡಾಳು. ಸುಂದ್ರನ್ಗೆ ಅವಳನ್ನು ದೂರ ಮಾಡ್ಕೊಂಡ್ರಿ. ನೀನು ನಿಮ್ಮ ಅತ್ತೆ ಸೇರ್ಕೊಂಡು ಇಲ್ಲೋದೆಲ್ಲ ಅವಾಂತರ ಮಾಡ್ಕೊಂಡ್ರಿ. ನಿಮ್ಮ ಅತ್ತೆ ಮಾತು ಕೇಳಿದಕ್ಕೆ ಹೇಳತ್ತ ಹೋಗ್ಲಿ. ಅವನೆಲ್ಲ ಬಂದೇ ಬರ್ತಾನೆ. ಆ ಮನೆಯಾಳ ಮುಂದೆ ದೇವಸ್ಥಾನ ಕೆಮ್ತಾಳೆ ನೋಡೋಣ. ದೇವಸ್ಥಾನ ಇರುತ್ತೆ ಅದನ್ನು. ಅದೇನಿ ಹಿಂಗೇನೆ ಸಕಲೇಶನು ಅವಾಗ ಹಿಂಗೆ ಅವನು ಅಲ್ಲೇ ಇದ್ದ ಹೆಂಡ್ತಿ ಬಿಟ್ಟು ಅವನಾಗಿ ಅವನು ಅವಾಗ ಹೆಂಡ್ತಿ ತಕ್ಕ ಬಂದು ಇವಾಗ ಹುಡುಗರನ್ನ ಮಕ್ಕಳನ್ನೆಲ್ಲ ಓದಿಸ್ಕೊಂಡು ಅವ್ನು ಚೆನ್ನಾಗಿಲ್ವಿ. ಹಂಗೆ ಇವನು ಒಂದಿನ ಬುದ್ಧಿ ಕಲ್ತ್ಕೊಂಡು ಬತ್ತಾನು ಸುಮ್ಕಿರ. ಅವಳ್ದು ಏನಿದ್ರು ಅಷ್ಟೇನಿ. ಅವಳು ಈಗ ಹೆಂಗಿರ್ಬೋದಾಗಿತ್ತು ಅಲ್ಲಿ ಲಕ್ಷ್ಮಿ ಮನೆ ಒಳ್ಳೆ ಮನೆ ಸಿಕ್ಕಿತ್ತು. ಹೆಂಗಿರ್ಬೋದಾಗಿತ್ತು ಅಲ್ಲಿ ಬಿಟ್ಟು ಬಂದ್ಲ. ಅವಳ್ದು ಇನ್ನೇನು ಅಷ್ಟೇ ಜೀವನ. ಅಷ್ಟೇನೆ. ಯಾವಾಗ ನಾವು ಕಾಲಾಗ ಒದ್ದು ಬತ್ತೀವ ತಿಂಬ ಅನ್ನೋಣ ಅವಾಗಂತೂ ತನ್ನ ಸಿಗಲ್ಲ ಅಂಬೋದು ಗೊತ್ತಾಗ್ಬೇಕು ಅವಳಿಗೆ. ಓನತ್ತೆ ಇವಾಗ ಹಂಗೆ ಮಾಡ್ಕೊಂಡು ಬಂದಿರೋದು ಅವಳು. ಅದು ಮನೆ ಎಂಥ ಒಳ್ಳೆ ಮನೆ ಗೊತ್ತೇ. ಎಂಥ ಒಳ್ಳೆ ಮನೆ ಸಿಕ್ಕಿದ್ಲು ಅವಳು. ಅನ್ನನ ಹೊಟ್ಟೆ ತುಂಬ ತಿನ್ಕೊಂಡಿರೋ ಅಂತನ ಕಾಲಾಗ ಹೊಡೆದು ಬಂದವಳೆ. ಅದಕ್ಕೆ ಮತ್ತೆ ಅವಳಿಗೆ ಎಲ್ಲೂ ಇವಾಗ ಸಿಗ್ತಾ ಇಲ್ಲ. ನೋಡೋಣ ಇವನು ಎಷ್ಟು ದಿನ ಇರ್ತಾನೆ. ನಾನೇನು ಎಲ್ಲೂ ಹೋಗಲ್ಲ. ನನ್ನ ತವ್ರ ಮನೆಗೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ನಾನು ಕಷ್ಟಪಟ್ಟು ಇಲ್ಲೇ ಮಾಡ್ಕೊಂಡು ಉಣ್ಕೊಂಡು ನಾನು ಇಲ್ಲೇ ಇರ್ತೀನಿ. ಎಲ್ಲರ ಹತ್ರ ಚೆನ್ನಾಗಿ ಮಾತಾಡಿಸ್ಕೊಂಡು ಎಲ್ಲರ ಹತ್ರ ಶಾಂತ ಆಂಟಿ ಅವ್ರ ಹತ್ರ ಲಕ್ಷ್ಮಣ ಆಂಟಿ ಅವ್ರ ಹತ್ರ ಎಲ್ಲರ ಹತ್ರ ಜಯ ಆಂಟಿ ಅವ್ರ ಹತ್ರ ಎಲ್ಲರ ಹತ್ರನೂ ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ. ಅದಕ್ಕೆ ಮತ್ತೆ ನಮ್ಮರು ತಮ್ಮರು ಅಂಬೋದು ಇರಬೇಕು. ಇದ್ರೆ ಈಗ ಹಿಂಗೆ ಕಷ್ಟ ಕಾಲದಾಗ ಬೇಕಾಗ್ತಾರೆ. ಒಳ್ಳೆ ಮಾತು ಹೇಳ್ತಾರೆ ಆಗ್ತಾರೆ.
ಅನ್ನೋದು ಇದಕ್ಕೆ ಮತ್ತೆ ಹಿಂಗೆ ಏನಾನ ಕಷ್ಟ ಬಂದಾಗ ಏನಾನ ಹೇಳ್ತಾರೆ ಅನ್ನೋದು ಅಷ್ಟೇ. ನಮ್ಮವರು ತಮ್ಮವರು ಅನ್ನೋದು ಯಾಕೆ ಇರಬೇಕು ಅನ್ನೋದು ಇದಕ್ಕೇನೆ. ಒಳ್ಳೆ ಮಾತು ಹೇಳ್ತಾರೆ, ಹೆಂಗೋ ಒಬ್ರು ಯಾರಾನ ಇದ್ರೆ ಹಿಂಗಲ್ಲ ಹಂಗೆ ಅಂತ ಏನೋ ಒಂದು ಹೇಳ್ತಾರೆ. ಎಲ್ಲರೂ ಕೆಟ್ಟದ್ದು ಮಾಡೋರೇ ಇರಲ್ಲ, ಒಳ್ಳೇದು ಮಾಡೋರು ಇರ್ತಾರೆ, ಕೆಟ್ಟದ್ದು ಮಾಡೋರು ಇರ್ತಾರೆ. ಆದರೆ ಇವತ್ತು ಹೆಂಗೋ ಇದ್ದಿದ್ರೆ ಬೋರವ್ರಲ್ಲ, ಏನಾದರೂ ಹೇಳೋರಲ್ಲ ಅಂತ ನಾವೆಲ್ಲರನ್ನೂ ದೂರ ಮಾಡ್ಕೊಂಡ್ವಿ. ಎಲ್ಲರನ್ನೂ ದೂರ ಮಾಡ್ಕೊಂಡು ನೋಡತ್ತೆ ಇವತ್ತು ನಾವು ಎಷ್ಟು ಅನುಭವಿಸ್ತಾ ಇದ್ದೀವಿ. ಎಲ್ಲರ ಹತ್ರನೂ ಚೆನ್ನಾಗಿರ್ಬೇಕು ಕಾಣತ್ತೆ. ನಾನು ಯಾರ ಮನೆ ಬಾಗಿಲಿಗೆ ಏನು ಹೋಗೋದು ಅನ್ಕೊಂತಿದ್ದೆ, ಇವತ್ತು ನೋಡಿ ನನಗೆ ಎಂಥ ಪರಿಸ್ಥಿತಿ ಬಂತು. ಸರಿ ಆಯ್ತು ಬಿಡು, ಇವಾಗೇನು ಆಗಬಾರ್ದೇನಾಗಿಲ್ಲ. ಹೋಗಿ ಅವನತ್ತ ಅವ್ರ ತಕ್ಕ ಎಲ್ಲಿ ಹೋಗ್ತಮ್ಮ, ಅವ್ರ ತಕ್ಕ ಅನ್ಕೊಂಡು ಹೋದ್ರೆ ಇವಾಗಿದ್ದು ಅವ್ರಿಗೆ ಸರಿಯಾಗ್ಬಿಟ್ಟೈತಿ. ಇವಾಗ ಹಿಂಗಾಗಿರೋದಕ್ಕೂ ನಮ್ಮ ಮನೆಯಾಗೆ ಹಿಂಗಾಗಿರೋದಕ್ಕೆ ಸರಿಯಾಗ್ಬಿಟ್ಟೈತಿ. ಅವ್ರನ್ನೆಲ್ಲ ಹೋಗಿ ಮಾತಾಡ್ಸೋದುಂಟು. ಇವಾಗ ಏನಾನ ಮಾತಾಡ್ಸಿದ್ರೆ ಅವ್ರು ಏನಿಲ್ಲ, ಅಯ್ಯೋ ಅಯ್ಯೋ ಅಯ್ಯಪ್ಪ ಇವಾಗಲೇ ಜನ ಕಾಯ್ತಾ ಇದ್ದಾರೆ. ಅವ್ರನ್ನೇನಾನ ಹೋಗಿ ವಸಿ ಅಂತನ್ನಾಗಲಿ ಜಯಮ್ಮನಾಗಲಿ ಮಾತಾಡ್ಸಿದ್ರೆ ಅವರಿಬ್ರು ಏನಿಲ್ಲ ಬೋಲು ಒಳ್ಳೆಯರಲ್ಲ. ಹಿಂಗಂತಲೇ ಅತ್ತೆ ಸೊಸೆ ಬರೀ ಜಂಬ ಮಾಡ್ಕೊಂಡು ಇಂಥದ್ದು ಮಾಡ್ಕೊಂಡು ಕುಕ್ಕಂಡ್ರಿ. ಒಳ್ಳೆ ತಂದಿಂದ ಇರಾನ ಎಲ್ಲರನ್ನೂ ಮಾತಾಡಿಸ್ಕೊಂಡು ಕಾತಿ ಆಡಿಸ್ಕೊಂಡು ಮೀನಾನೇ ಆಗ್ಲೇಳಿ ಇವತ್ತು ಎಷ್ಟು ಅವಳು ಬಂದು ಅರಣ್ಯಕ್ಕೆ ಬುದ್ಧಿವಾದ ಹೇಳಾಳು ಗೊತ್ತೇ. ಎಲ್ಲರನ್ನೂ ದೂರ ಮಾಡ್ಕೊಂಡ್ರಿ. ಇವತ್ತು ಎಂತಳನ ಆಗಲಿ ಹೋಗತ್ತವಳು ನೆಮ್ಮದಿಯಾಗ ಇದ್ದಾಳತ್ತಲ್ಲಿ. ಹೆಂಗ ಇವತ್ತು ಹೋಗಿ ಇವತ್ತು ಎಲ್ಲರನ್ನೂ ದೂರ ಮಾಡ್ಕೊಂಡು ಇವಾಗ ನೋಡಿ ಯಾರು ಹೇಳಕ್ಕೆ ಬರ್ತಾರೆ, ಯಾರು ಹೇಳಲ್ಲ. ಉಗಳಾರು ಹಂಗೆ ಇವಾಗ ಬಿಡು, ಯಾರು ಹೇಳೋರು ಕೇಳೋರು ಯಾರು ಇಲ್ದಂಗಾದ್ರು ಏನು ಆಡಿದ್ದೆ ಆಟ ಓಡಿದ್ದೆಲ್ಲ ಗೆಮ್ಮಂಗೆ ಆಗೈತೆ ಅವ್ನಿಗೆ. ಏನು ಇವಾಗ ಏನು ಯಾರು ಇದ್ದಾರೆ, ಒಂಬರೇ ಯಾರು ಇದ್ದಾರೆ ಇವಾಗ. ನೆಂಟ್ರನ್ನ ಮಾತಾಡ್ಸಲ್ಲ, ಅತ್ಲಾಗೆ ಯಾರು ಮಾತಾಡ್ಸಲ್ಲ, ಇತ್ಲಾಗೆ ಚಿಕ್ಕಮ್ಮನೂ ಮಾತಾಡ್ಸಲ್ಲ, ತಂಗಿನೂ ಮಾತಾಡ್ಸಲ್ಲ, ಅಪ್ಪಯ್ಯನೂ ಮಾತಾಡ್ಸಲ್ಲ. ಸೊಸರೇ ಬಿಟ್ಟೈದ್ನಿ. ನನ್ನ ಮಗ ಅದಕ್ಕಿಂತ ಮಾಡೋದ ಅನುಭವಿಸು. ಎಲ್ಲರನ್ನೂ ದೂರ ಮಾಡ್ಕೊಂಡು ನಾನು ಹೇಳ್ತಿದ್ದೆ, ಯಾರು ಕರಿಯರ್ನಾಗದಕ್ಕೆ ಕರಿಯೋದು. ಹೋಗಮ್ಮ, ನಮ್ಮರು ತಮ್ಮರು ಅಂತ ಭಾವಿಸ್ಕೊಂಡು ಚೆನ್ನಾಗಿರ್ಬೇಕು. ನಮ್ಮರು ತಮ್ಮರು ಅಂತ ಭಾವಿಸಿರಿ ಕಷ್ಟ ಕಾಲದಾಗೆ. ಅವಾಗನ ಹಿಂಗೆ ಅವ್ರು ಕೊಡೋದು ಬೇಡ ಇಕ್ಕೋದು ಬೇಡ, ಕಷ್ಟ ಕಾಲದಾಗ 4 ಮಾತು ಒಳ್ಳೆ ಮಾತು ಹೇಳ್ತಾರೆ ಅಂತ ಹೇಳಿ ನಾನು ಎಷ್ಟು ಬುಡ್ಕೊಂತಿದ್ದೆ. ಯಾರು ತಕ್ಕ ಹೋಗ್ಲಿಲ್ಲ. ಇವತ್ತು ಯಾರು ಹೇಳಕ್ಕೆ ಬಂದರು, ಯಾರು ಹೇಳಕ್ಕೆ ಬರಲಿಲ್ಲ. ಅಷ್ಟೇನೆ, ನಾವು ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರ್ತಾರೆ. ನಮ್ಮರು ತಮ್ಮರು ಅಂತ ಒಳ್ಳೆ ಮಂತ ಅಂತಾರೆ, ನಾವು ಭಾವಿಸ್ಬೇಕು. ಯಶ ಅಂತಮ್ಮ ಬಂದು ಎಂತದಂಗ್ಲೇ ನೀನು ಮಾಡೋ ಸರಿ ಇಲ್ಲ ಕಣೋ, ಹಿಂಗೆ ಮಾಡಬಾರ್ದು. ಕಟ್ಕೊಂಡಿರೋ ಹೆಂಡ್ತಿಗೆ ನೀನು ಮೋಸ ಮಾಡಿದ್ರೆ ನೀನು ಉದ್ಧಾರ ಆಗಲ್ಲ. ಕಟ್ಕೊಂಡಳು ಕೊನೆ ತನಕ ಇಟ್ಕೊಂಡಳು ಇರೋ ತನಕ ಅಂತ ಹೇಳಿ 4 ಒಳ್ಳೆ ಮಾತು ಹೇಳೋದು ಅಂತಮ್ಮ. ಇವತ್ತು ಎಂಥದನಾಗಲಿ ಲಸ್ಮಾಕ್ನು ಹಂಗೆ ಲಸ್ಮಾಕ್ಬೇಕಾದ್ರೆ 4 ಬಿಟ್ಟಾದ್ರೂ ಬುದ್ಧಿವಾದ ಹೇಳಾಳು. ಮರಗಿತ್ತು ನಮ್ಮಮ್ಮ ಇವತ್ತು ಎಂತಳನಾಗಲಿ ಕಡೆಯಲ್ಲಿದ್ದಾಳೆ ಅಂತಲ್ಲ, 4 ಬಿಟ್ಟು ಸರಿಯ ಬುದ್ಧಿವಾದ ಹೇಳಾಳು. ಜಯಮ್ಮನೂ ಇವತ್ತು ಎಂತಳನಾಗಲಿ ಅವಳು ಹೇಳಾಳು. ಜಯ ಅಕ್ಕಯ್ಯ ಇವತ್ತು ಅವ ಅಕ್ಕಯ್ಯ ಎಂಥದನಾಗಲಿ ಜಯಕೈನೂ ಹೇಳೋದು. ಚಂದ್ರಮಾಮ ಮಾಮನೂ ಹೇಳೋದು, ಚೈತ್ರಮ್ಮ ವರ್ಷ ಎಲ್ಲರೂ ಹೇಳೋರು. ಮಾಡ್ತೀಮಮ್ಮ, ಎಲ್ಲರನ್ನೂ ದೂರ ಮಾಡ್ಕೊಂಡೆ ಬಿಡು. ಇವಾಗ ಎಲ್ಲರ ತಗೋ ಚೆನ್ನಾಗಿರ್ತೀನಿ. ಇನ್ನು ಯಾರ ತಗೋ ಜಗಳ ಮಾಡ್ಕೊಂಬಕ್ಕೆ ಹೋಗಲ್ಲ. ಬಿಡು ಬತ್ತಾನ ಅವನೆಲ್ಲ, ನೀನು ಏನು ಚಿಂತೆ ಮಾಡಬೇಡ. ಸುಮ್ಮನೆ ಮಾಡ್ಕೊಂಡು ನುಣ್ಕೊಂಡು ಸ್ಯಾಕಿರೋದ್ ಕಲಿ. ಅವನೆಲ್ಲ ಬತ್ತಾನ, ಅವನಾಗಿ ಅವನವಾಗ ಹಿಡ್ಕೊಂಡು ಸರಿಯಾಗಿ ಬಾರ್ಸಾನೆ ಹೇಳ್ತೀನಿ. ಅವಳೇ ಬೇಕು ಅಂತೇಳಿ ಹೋಗಿ ಅವನಲ್ಲ, ಅವನೆಲ್ಲನೂ ಬಂದೇ ಬರ್ತಾನೆ. ಅವ ಸರಿಯಾಗಿ ಹಿಡ್ಕೊಂಡು ಕುಟ್ಟಕ್ಕಾಗುತ್ತೆ. ಮಕ್ಕೇ ಕುಟ್ಟಾನ. ಸರಿಯಾಗಿ ಕೊಟ್ಟು ನನ್ನ ಮಗಗೆ ಬುದ್ಧಿ ಕಲ್ಸೋಕ್ಕಾಗುತ್ತೆ. ಮಾಮನು ಬೈತೈತೆ, ನನಗೂ ಅನ್ನಿಸ್ತೈತೆ ಎಲ್ಲರ ಜೊತೆ ಚೆನ್ನಾಗಿದ್ದಿದ್ರೆ ಇವತ್ತು ಅವನಿಗೂ ಒಂದು ಭಯ ಇರೋದು. ನಾನು ಇವತ್ತು ಎಂಥರನಾಗಲಿ ಬಂದು ಎಲ್ಲರೂ ಹೇಳೋರು. ಇವತ್ತು ಯಾರೂ ಬರಲಿಲ್ಲ ನಮಗೆ ಯಾರಿಗೂ. ಅದಕ್ಕೇ ನಾನು ದೌಲತ್ ಮಾಡ್ಕೊಂಡು ಯಾರನ್ನ ಮಾತಾಡ್ಸಿದ್ರೆ ಏನು, ಯಾರ ಮನೆ ಬಾಗಿಲಿಗೆ ಏನು ಹೋಗಬೇಕು ಅನ್ನೋ ಥರ ಇದ್ದೆ. ಇಷ್ಟು ದಿವಸ ಎಲ್ಲ ಸರಿಯಾಗಿತ್ತಲ್ಲ, ಅದಕ್ಕೆ ಯಾವಾಗೇನು ಬರುತ್ತೆ ಯಾವಾಗೇನಾಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಮತ್ತೆ ಎಲ್ಲರ ಹತ್ರ ಮಾತಾಡಿಸ್ಕೊಂಡು ಕತೆ ಆಡಿಸ್ಕೊಂಡು ಚೆನ್ನಾಗಿರಬೇಕು. ಕಷ್ಟ ಕಾಲಕ್ಕೆಲ್ಲ ಆಗಲಿ ಬಿಡಲಿ, ಒಟ್ಟಿನಲ್ಲಿ ಚೆನ್ನಾಗಿರಬೇಕು. ಅವ್ರಿಗೆ ಭಯ ಇರುತ್ತೆ ಹಿಂಗೆ ಮಾಡೋದಕ್ಕೆಲ್ಲ. ಇವ್ರು ಮಾತಾಡಿಸ್ತಾರಪ್ಪ, ಅವ್ರು ಕೇಳಿದ್ರೆ ಏನು ಉತ್ತರ ಕೊಡಲಿ, ಇವ್ರು ಕೇಳಿದ್ರೆ ಏನು ಉತ್ತರ ಕೊಡಲಿ ಅನ್ನೋದೊಂದು ಭಯ ಇರುತ್ತೆ. ಏನು ಮಾಡೋದು, ಹಿಂಗೆ ಮಾಡ್ಕೊಬಿಟ್ಟೆ ನಾನು. ಇನ್ಮೇಲೆ ಎಲ್ಲರ ತಗೋ ಚೆನ್ನಾಗಿರ್ತೀನಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು. ಎಲ್ಲ ನೀನು ಸುಮ್ಮನಿರೋಕ್ಕಾಗಲ್ಲ.